ನಿನ್ನೆ ನಮ್ಮ ಮನೆಗೆ ಬಂದು ನನ್ನ ತಂಗಿ ನನ್ನ ಸರಿಯಾಗಿ ಆಡ್ಕೊಂಡು ಹೋಗ್ರು. ಇವತ್ತು ನಾನು ಬೆಳಿಗ್ಗೆನೆ ಎದ್ದಾಗ ಸುಮಾರು 8 ಗಂಟೆ ಆಗಿತ್ತು. ಮನ ಬರೆಯೋದೇ ಇದನ್ನ ಕೇಳಿಸ್ಕೊಂಡು ನಮ್ಮ ಅಕ್ಕ ನನಗೆ ಈ ತರ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ ಗಾಯ್ಸ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವ್ರಿಗೆ ಒಂದು ಮನೆಯಿಂದ ಈಚೆ ಬಂದೆ. ಮನೆಯಿಂದ ಈಚೆ ಬಂದ ತಕ್ಷಣ ಸೂರ್ಯ ಕಣ್ಣಿಗೆ ಟಾರ್ಚ್ ಆಗ್ತಿದ್ದ. ಈಚೆ ಬಂದ ತಕ್ಷಣ ನಮ್ಮ ಬ್ಲಾಕಿ ನನ್ನೇ ನೋಡ್ತಾ ಇಲ್ಲ. ಅವಳಿಗೆ ಆಯ್ ಅಂತ ಹೇಳಿ ಬೇಗ ವೈಟ್ ಆಗುವಂತ ಆಶೀರ್ವಾದ ಮಾಡಿ ಅಲ್ಲಿಗೆ ಹೊರಟೆ. ಆಮೇಲೆ ನಾನು ಗಾಡಿ ಎತ್ಕೊಂಡು ಆಲ್ತರಕ್ಕೆ ಹೋದೆ. ಅಲ್ಲಿಗೆ ಹೋಗಿ ಆಲ್ತರ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ನಮ್ಮ ಬಜ್ಜ ನನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡ. ಅವನಿಗೆ ಒಂದು ಆಯ್ ಅಂತ ಹೇಳಿ ಅವನ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ನೆಕ್ಸ್ಟ್ ಒಳಗಡೆ ಹೋದೆ. ಆಮೇಲೆ ನಮ್ಮ ಟೀ ಕೊಡ್ತು. ಟೀ ಕುಡಿದ ಮೇಲೆ ಮನೆ ಕ್ಲೀನ್ ಮಾಡಬೇಕಾಯ್ತು. ಮನೆಯೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ನನಗೂ ಬೇಜಾರಾಗ್ತಿತ್ತು. ಅದಕ್ಕೆ ನಾನು ರೂಬಿಕ್ ಕ್ಯೂಬ್ನ ಸಾಲ್ವ್ ಮಾಡೋಣ ಅಂತ ಕೂತ್ಕೊಂಡೆ. ಫೈನಲಿ ರೂಬಿಕ್ ಕ್ಯೂಬ್ನ ಸಾಲ್ವ್ ಮಾಡಿದೆ. ಅಷ್ಟೊಳಗೆ ನಮ್ಮ ಅಕ್ಕ ನನ್ನ ಈ ತರ ಬೇಗ ಸ್ಟಾರ್ಟ್ ಮಾಡಿದ್ಲು. ಇನ್ನೂ ಕೆಲಸ ಸಂಸ್ಕೃತಿ ಕೇಳಕಾಲ ಅಂತ ನಾನು ಸೌದೆ ಕತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಸೌದೆ ಕತ್ತರಿಸಿ ಎಲ್ಲ ಬಿಸಿಲಕ್ಕೆ ಅಲ್ಲಿಂದ ನಾನು ತಮ್ಮ ಏನೋ ಕೆಲಸ ಮಾಡ್ತಿದ್ದ. ಅಲ್ಲಿಗೆ ಹೋದೆ. ಅವ್ನು ವಿಡಿಯೋ ಮಾಡೋದು ನೋಡಿ ಈ ತರ ಆಡ್ತಾ ಇದ್ದ. ಬಾ ಸ್ಟಾರ್ಟ್ ಮಾಡು. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡು ಗೊತ್ತಿಲ್ಲ. ಈ ತರ ಮಿಷಿನ್ ಈ ತರ ಕೆಟ್ಟ ಮಿಷಿನ್ ನಾನೇ ಕಷ್ಟ ಬಿದ್ದು ರೆಡಿ ಮಾಡಿದ್ದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಮೇಲೆ ನಾನು ಬಂದು ನಮ್ಮ ಎಮ್ಮೆಗಳನ್ನ ಕಟ್ಟಕ್ಕೆ ಅಂತ ಹೋದೆ. ಅಷ್ಟು ಕಾಲ ಇನ್ನೊಂದು ಎಮ್ಮೆ ಬಂದ ಮೇಯ್ತಾಯಿತ್ತು. ನಮ್ಮ ಎಮ್ಮೆಗಳನ್ನ ಅಲ್ಲೇ ಕಟ್ಟಾಕ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟೆ. ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನನ್ನ ತಂಗಿ ಯಾರೇ ಓವರ್ ಡ್ರಾಮಾ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿಲ್ಲ. ನಮ್ಮ ಅಣ್ಣ ಬಂದಿತ್ತು. ಬಂದೆ ಕರೆನ್ಸಿ ಹಾಕಿಸ್ಕೊಂಬನ ಅಂತ. ಅದು ಏನ್ ಮಾಡ್ತಾರೆ ದುಡ್ಡೇ ಇಲ್ಲ ಅಂತು. ತಿರುಗಿ ನಮ್ಮ ದಡಪ್ಪನ ಕಾಡಿ ಬೇಡಿ 300 ರೂಪಾಯಿ ಹಾಕ್ತು. ಕಾಡಿ ಬಿದ್ದು 300 ರೂಪಾಯಿ ಕೊಡ್ತು. ತಿರ್ಗಿ ಅವಾಗ ಹಾಕ್ತು. ಅದಕ್ಕೆ ನಮ್ಮ ಅಣ್ಣಂಗೆ ಥ್ಯಾಂಕ್ಸ್ ಏನು ಹೇಳಿಲ್ಲ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಟಾಟಾ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.